ಹೋಮ್ ಸ್ಟೇ ಬೇರೆಲ್ಲ ಹೋಮ್ ಸ್ಟೇಗಳಿಗಿಂತ ವಿಭಿನ್ನ. ಇಲ್ಲಿಗೆ ಬರೋ ಪ್ರವಾಸಿಗರಿಗೆ ಸಿಗುತ್ತೆ ಸಿದ್ದಿ ಸಮುದಾಯದ ಮಹಿಳೆಯರಿಂದ ಸಾಂಪ್ರದಾಯಿಕ ಸ್ವಾಗತ. ಅಷ್ಟೇ ಅಲ್ಲ, ಬುಡಕಟ್ಟು ಜನಾಂಗದ ಆಹಾರ ಪದ್ಧತಿಯನ್ನೇ ಇಲ್ಲಿ ಉಣಬಡಿಸಲಾಗುತ್ತೆ. ಹೌದು, ಹೀಗೊಂದು ಪ್ರಕೃತಿ ಸೌಂದರ್ಯದ ನಡುವೆ ಇರೋ ಈ ಹೋಮ್ ಸ್ಟೇ ಮೋಜು ಮಸ್ತಿಯ ಜೊತೆಗೆ ಒಂದಿಷ್ಟು ಜ್ಞಾನವನ್ನು ನೀಡುತ್ತೆ. ಅಂದಹಾಗೆ ಇದು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಲಿಂಗದಬೈಲು ಗ್ರಾಮದಲ್ಲಿ ಕಂಡುಬರುವ ಸಿದ್ದಿ ಸಮುದಾಯದ ಸ್ವಸಹಾಯ ಸಂಘದ ಮಹಿಳೆಯರ ಡಮಾಮಿ ಹೆಸರಿನ ಹೋಮ್ ಸ್ಟೇ. ಜಿಲ್ಲಾ ಪಂಚಾಯತ್ ಅಡಿ ಬರುವ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಯೋಜನೆ ಹಾಗೂ ಸಂಜೀವಿನಿ ಯೋಜನೆಯಡಿ ಡಮಾಮಿ ಸಮುದಾಯ ಪ್ರವಾಸೋದ್ಯಮ ಕೇಂದ್ರವನ್ನು ಆರಂಭಿಸಲಾಗಿದೆ. ಸಿದ್ದಿ ಸಮುದಾಯದ ಸ್ವಸಹಾಯ ಸಂಘದ ಮಹಿಳೆಯರಿಗೆಲ್ಲ ಒಂದು ಜೀವನೋಪಾಯ ಕಲ್ಪಿಸಬೇಕು ಅನ್ನೋ ಉದ್ದೇಶದಿಂದ ಸಂಜೀವಿನಿ NRLM ಯೋಜನೆಯಿಂದ ಒಂದು ಸ್ವಸಹಾಯ ಸಂಘನ ರಚನೆ ಮಾಡಿ ಇಲ್ಲಿ ಇಡಗುಂದಿ ಪಂಚಾಯಿತಿಯ ಲಿಂಗದಬೈಲು ಅನ್ನೋ ಗ್ರಾಮದಲ್ಲಿ ನಾವು ಒಂದು ಹೋಮ್ ಸ್ಟೇ ನಿರ್ಮಾಣ ಮಾಡಿದ್ವಿ ಸಂಜೀವಿನಿ ಯೋಜನೆಯಡಿ. ಇವೆಲ್ಲವೂ ಕೂಡ ಮುಖ್ಯ ಉದ್ದೇಶ ಇರೋದೇನು ಅಂತಂದರೆ, ಸಿದ್ದಿ ಸಮುದಾಯದಲ್ಲೂ ಒಂದು ವಿಶೇಷವಾದ ಸಾಂಸ್ಕೃತಿಕವಾಗಿ ತುಂಬ ವಿಭಿನ್ನವಾದಂಥ ಅವರಲ್ಲಿ ಕಲೆಗಳಿದ್ದಾವೆ. ಅದನ್ನೆಲ್ಲವೂ ನಾವು ಪ್ರಚಾರ ಮಾಡಬೇಕಾಗಿದೆ ಮತ್ತು ಅದರಿಂದ ಅವ್ರಿಗೊಂದು ಜೀವನೋಪಾಯ ಕಲ್ಪಿಸಬೇಕಾಗಿದೆ. ಈ ಹೋಮ್ ಸ್ಟೇಗೆ ಬರುವ ಪ್ರವಾಸಿಗರಿಗೆ ಸಿದ್ದಿ ಸಮುದಾಯದ ಮಹಿಳೆಯರು ತಮ್ಮ ಸಾಂಪ್ರದಾಯಿಕ ಶೈಲಿಯಲ್ಲಿ ಸ್ವಾಗತವನ್ನು ಕೋರಲಿದ್ದಾರೆ. ಸಿದ್ದಿ ಸಮುದಾಯದವರ ಆಹಾರ ಪದ್ಧತಿಯಲ್ಲಿಯೇ ಊಟೋಪಚಾರವನ್ನ ಉಣಬಡಿಸಲಾಗುತ್ತೆ. ಸಮುದಾಯದ ಪರಿಚಯವನ್ನು ಮಾಡಿಕೊಟ್ಟು ನಂತರ ಕಾಡಿನಲ್ಲಿ ಸಂಚರಿಸುವ ಮೂಲಕ ಪಕ್ಷಿ ವೀಕ್ಷಣೆ, ಪ್ರಾಣಿ ವೀಕ್ಷಣೆ, ಕಾಡಿನ ಜೊತೆಗೆ ಸಿದ್ದಿಗಳ ಒಡನಾಟದ ಪರಿಚಯವನ್ನ ಮಾಡಿಕೊಡಲಾಗುತ್ತೆ. ಇನ್ನು ರಾತ್ರಿಯ ವೇಳೆ ಸಮುದಾಯದ ಮಹಿಳೆಯರು ಡಮಾಮಿ ನೃತ್ಯ ಮಾಡುವ ಮೂಲಕ ಬರುವಂತಹ ಪ್ರವಾಸಿಗರನ್ನ ರಂಜಿಸಲಿದ್ದಾರೆ. ಇದು ನಮ್ಮ ಕಲ್ಚರ್ ಏನಿದೆ ಅದು ನಶಿಸಿ ಹೋಗ್ತಾ ಇತ್ತು. ಮುಂದೆ ಎಲ್ರಿಗೂ ತಿಳಿಸಿ ಹೇಳ್ಕೊಡೋದು ಮತ್ತು ನಮ್ಮ ಮಕ್ಕಳಿಗೂ ಸಹ ಅದು ಮರ್ತು ಹೋಗ್ತಾ ಇತ್ತು. ಅವರು ಓದೋದು ಅದು ಮಾಡ್ತಾಯಿದ್ರು. ಈಗ ಅವರು ಕೂಡ ಕೇಳ್ತಿದ್ದಾರೆ ಏನು ಹೇಗೆ ಅಂತ. ಅವರಿಗೂ ಕೂಡ ಹೇಳಿ ಈ ನಮ್ಮ ಏನು ಹಿಂದಿ ಕಲೆ ಏನಿದೆ ಅದು ಮುಂದೆ ಎಲ್ರಿಗೂ ತಿಳಿಸಿ ಹೇಳಬೇಕು. ಮತ್ತು ಸಿದ್ದಿ ಜನಾಂಗದ್ದು ಏನು ಊಟ ಪದ್ಧತಿ ಏನಿದೆ ಎಲ್ರಿಗೂ ತಿಳಿಸಿ ಹೇಳುವಂಥ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಡಮಾಮಿ ಹೋಮ್ ಸ್ಟೇ ಯಲ್ಲಾಪುರ ಪಟ್ಟಣದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ. ಬಸ್ಸಿನ ವ್ಯವಸ್ಥೆಯೂ ಇಲ್ಲಿದೆ. ಒಟ್ಟಿನಲ್ಲಿ ಈ ಡಮಾಮಿ ಹೋಮ್ ಸ್ಟೇ ನಿಜಕ್ಕೂ ನಿಮಗೆ ಅದ್ಭುತ ರಸದೌತಣ ನೀಡುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ.